ಓಂ ಗುರುಭ್ಯೋ ನಮಃ. ಪ್ರಥಮಸ್ಕಂದ 8ನೇ ಅಧ್ಯಾಯ ಶ್ರೀಮದ್ ಭಾಗವತ. ಗರ್ಭಸ್ಥ ಶಿಶು ಪರೀಕ್ಷಿತನ ರಕ್ಷಣೆ, ಕುಂತಿಯು ಮಾಡಿದ ಶ್ರೀಕೃಷ್ಣ ಸ್ತುತಿ ಮತ್ತು ಧರ್ಮರಾಜನ ಪಶ್ಚಾತ್ತಾಪ. ಅಥ ತೇ ಸಂಪರೇತಾನಾಂ ಸ್ವಾನಾಮುದಕಮಿಚ್ಛತಾಂ ದಾತುಂ ಸಕೃಷ್ಣ ಗಂಗಾಯಾಂ ಪುರಸ್ಕೃತ್ಯ ಯಯುಃ ಸ್ತ್ರಿಯಃ. ಅನಂತರ ಪಾಂಡವರು ಮೃತರಾಗಿದ್ದ ಹಾಗೂ ತಿಲೋದಕವನ್ನು ಬಯಸುತ್ತಿದ್ದ ಸ್ವಜನರಿಗೆ ತರ್ಪಣವನ್ನು ಕೊಡುವುದಕ್ಕಾಗಿ ಶ್ರೀಕೃಷ್ಣನೊಡನೆ ಹೆಂಗಸರನ್ನು ಮುಂದಿಟ್ಟುಕೊಂಡು ಗಂಗಾ ನದಿಯ ದಡಕ್ಕೆ ಬಂದರು. ಅಲ್ಲಿ ಅವರೆಲ್ಲರೂ ಮೃತ ಬಂಧುಗಳಿಗೆ ಜಲತರ್ಪಣವನ್ನು ಕೊಟ್ಟು ಅವರನ್ನು ನೆನೆಸಿಕೊಂಡು ಮತ್ತೆ ಮತ್ತೆ ಗೋಳಾಡಿದರು. ಬಳಿಕ ಶ್ರೀ ಭಗವಂತನ ಪಾದಾಬ್ಜಧೂಳಿಯಿಂದ ಪರಿಶುದ್ಧವಾದ ಗಂಗಾ ತೀರ್ಥದಲ್ಲಿ ಮತ್ತೊಮ್ಮೆ ಸ್ನಾನ ಮಾಡಿದರು. ಅಲ್ಲಿ ಕುಳಿತಿದ್ದ ಭೀಮಾರ್ಜುನಾದಿ ತಮ್ಮಂದಿರೊಡಗೂಡಿದ ಧರ್ಮರಾಜನನ್ನು, ಧೃತರಾಷ್ಟ್ರನನ್ನು, ಪುತ್ರ ಶೋಕದಿಂದ ಪೀಡಿತರಾಗಿದ್ದ ಗಾಂಧಾರಿ, ಕುಂತಿ, ದ್ರೌಪದಿ ದೇವಿಯರನ್ನು ಶ್ರೀಕೃಷ್ಣ ಪರಮಾತ್ಮನು ಧೌಮ್ಯಾದಿ ಮಹರ್ಷಿಗಳೊಡನೆ ಸಮಾಧಾನಪಡಿಸಿದನು. ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳು ಕಾಲಕ್ಕೆ ಅಧೀನ, ಮೃತ್ಯುವಿನ ದವಡೆಯಿಂದ ಯಾರೂ ಪಾರಾಗಲಾರರು ಎಂದು ತಿಳಿಸಿ ಬಂಧು ಮರಣದಿಂದ ಶೋಕಪಡುತ್ತಿದ್ದ ಅವರನ್ನು ಸಾಂತ್ವನಗೊಳಿಸಿದನು. ಈ ರೀತಿ ಶ್ರೀಕೃಷ್ಣ ಪರಮಾತ್ಮನು ಅಜಾತಶತ್ರು ಧರ್ಮರಾಜನಿಗೆ ಧೂರ್ತನು ಅವನಿಂದ ಮೋಸದಿಂದ ಕಸಿದುಕೊಂಡಿದ್ದ ಅವನ ರಾಜ್ಯವನ್ನು ಹಿಂದಕ್ಕೆ ಕೊಡಿಸಿದನು ಮತ್ತು ದ್ರೌಪದಿಯ ಕೇಶಪಾಶಗಳಿಗೆ ಕೈ ಹಾಕಿದವನ ಆಯಸ್ಸು ಕ್ಷೀಣ ಹೊಂದಿದ್ದ ದುಷ್ಟ ರಾಜ್ಯರ ಸಂಹಾರ ಮಾಡಿಸಿದನು. ಯುಧಿಷ್ಠಿರ ಮಹಾರಾಜನಿಂದ ಉತ್ತಮ ಸಾಮಗ್ರಿ, ಸಂಪತ್ತು ಮುಂತಾದ ಉತ್ತಮ ಕಲ್ಪಗಳಿಂದ ಕೂಡಿದ 3 ಅಶ್ವಮೇಧ ಯಜ್ಞಗಳನ್ನು ಮಾಡಿಸಿದನು. ಅವನ ಕೀರ್ತಿಯು 100 ಯಜ್ಞ ಮಾಡಿದ ಇಂದ್ರದೇವನ ಕೀರ್ತಿಯಂತೆ ಎಲ್ಲೆಡೆಗಳಲ್ಲೂ ಹರಡುವಂತೆ ಮಾಡಿದನು. ಅನಂತರ ಅಲ್ಲಿಂದ ಹೊರಟು ಬರುವ ಮನಸ್ಸು ಮಾಡಿದನು. ಅದಕ್ಕಾಗಿ ಪಾಂಡವರಿಂದ ಬೀಳ್ಕೊಡುಗೆ ಪಡೆದು ದ್ವೈಪಾಯನರೇ, ವ್ಯಾಸರೇ ಮುಂತಾದವರನ್ನು ಪೂಜಿಸಿ ಅವರಿಂದಲೂ ವಿಶೇಷವಾಗಿ ಸತ್ಕರಿಸಲ್ಪಟ್ಟನು. ಆತನು ದ್ವಾರಕೆಗೆ ಹೊರಡುವುದಕ್ಕಾಗಿ ಸಾತ್ಯಕಿ ಮತ್ತು ಉದ್ಧವರೊಡನೆ ರಥವನ್ನು ಹತ್ತಿದೊಡನೆಯೇ ಅಲ್ಲಿಗೆ ಅಭಿಮನ್ಯುವಿನ ಪತ್ನಿಯಾದ ಉತ್ತರೆಯು ಭಯದಿಂದ ಕಳವಳಗೊಂಡು ಎದುರಿಗೆ ಓಡಿ ಬರುತ್ತಿರುವುದನ್ನು ಕಂಡನು. ಉತ್ತರಾದೇವಿಯು ಪ್ರಭುವನ್ನು ಹೀಗೆ ಪ್ರಾರ್ಥಿಸಿದಳು: ಕಾಪಾಡು, ಕಾಪಾಡು, ಓ ಮಹಾಯೋಗಿಯೇ, ದೇವದೇವನೇ, ಜಗತ್ಪತಿಯೇ, ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾರೂ ಅಭಯ ನೀಡಲಾರರು. ಏಕೆಂದರೆ ಇಲ್ಲಿ ಎಲ್ಲರೂ ಪರಸ್ಪರ ಮೃತ್ಯುವಶರೇ ಆಗಿದ್ದಾರೆ. ತಾವೇ ಮೃತ್ಯುವಿಗೆ ಅಧೀನರಾಗಿರುವವರು ಮೃತ್ಯುಗ್ರಸ್ತರಾದ ಇತರರನ್ನು ಹೇಗೆ ಮೃತ್ಯುವಿನಿಂದ ಕಾಪಾಡಿಯಾರು? ಪ್ರಭೋ, ಕಾದ ಕಬ್ಬಿಣದ ಬಾಣವೊಂದು ನನ್ನನ್ನು ಅಟ್ಟಿಸಿಕೊಂಡು ಬರುತ್ತಿದೆ. ಇದು ನನ್ನನ್ನು ಬೇಕಾದರೆ ಸುಟ್ಟು ಹಾಕಲಿ, ಆದರೆ ನನ್ನ ಗರ್ಭವನ್ನು ನಾಶಪಡಿಸದಂತೆ ಅನುಗ್ರಹ ಮಾಡು ಸ್ವಾಮಿ. ಸೂತ ಪುರಾಣಿಕರು ಹೇಳುತ್ತಿದ್ದಾರೆ, ಭಕ್ತವತ್ಸಲನಾದ ಭಗವಂತನು ಆಕೆಯ ಆ ಗೋಳಾಟವನ್ನು ಕೇಳಿದೊಡನೆಯೇ ಅಶ್ವತ್ಥಾಮನು ಪಾಂಡವರ ವಂಶವನ್ನೇ ನಿರ್ಬೀಜ ಮಾಡುವುದಕ್ಕಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ ಎಂಬುದನ್ನು ಗಮನಿಸಿದನು. ಮುನಿಶ್ರೇಷ್ಠರೇ, ಅದೇ ಸಮಯದಲ್ಲಿ 5 ಉರಿಯುತ್ತಿರುವ ಬಾಣಗಳು ತಮ್ಮ ಕಡೆಗೆ ಬರುತ್ತಿರುವುದನ್ನು ಪಾಂಡವರು ಕಂಡು ಅದನ್ನು ಎದುರಿಸಲು ತಮ್ಮ ತಮ್ಮ ಅಸ್ತ್ರಗಳನ್ನು ಎತ್ತಿಕೊಂಡರು. ತನಗೆ ಶರಣು ಬಂದಿದ್ದ ಅನನ್ಯ ಭಕ್ತರಿಗೆ ದೊಡ್ಡ ಆಪತ್ತು ಒದಗಿರುವುದನ್ನು ಕಂಡು ಸರ್ವಶಕ್ತನಾದ ಭಗವಾನ್ ಶ್ರೀಕೃಷ್ಣನು ತನ್ನ ದಿವ್ಯವಾದ ಸುದರ್ಶನಾಸ್ತ್ರದಿಂದ ಅವರಿಗೆ ರಕ್ಷಣೆ ನೀಡಿದನು. ಸರ್ವ ಪ್ರಾಣಿಗಳಿಗೂ ಅಂತರ್ಯಾಮಿಯಾಗಿರುವ ಯೋಗೇಶ್ವರನಾದ ಆ ಶ್ರೀಹರಿಯು ಕುರುವಂಶದ ಕುಡಿಯನ್ನು ಉಳಿಸುವುದಕ್ಕಾಗಿ ಉತ್ತರೆಯ ಗರ್ಭವನ್ನು ತನ್ನ ಮಾಯಾ ಕವಚದಿಂದ ಆವರಿಸಿಬಿಟ್ಟನು. ಬ್ರಹ್ಮಶಿರಸ್ಸು ಎಂಬ ಅಸ್ತ್ರವೇನೋ ಅಮೋಘವಾದುದೇ, ಅದನ್ನು ನಿವಾರಿಸುವ ಪ್ರತ್ಯಸ್ತ್ರವಿಲ್ಲವೆಂಬುದೂ ನಿಜವೇ. ಆದರೆ ಮಹಾವಿಷ್ಣುವಿನ ತೇಜಸ್ಸು ಎದುರಾಯಿಸಿದ್ದರಿಂದ ಅದು ಶಾಂತವಾಗಿ ಬಿಟ್ಟಿತು. ಭೃಗುಕುಲ ತಿಲಕರೇ, ಇದೇನೋ ದೊಡ್ಡ ಅಚ್ಚರಿ ಎಂದು ತಿಳಿಯಬಾರದು. ಏಕೆಂದರೆ ಭಗವಾನ್ ಶ್ರೀಕೃಷ್ಣನು ಸರ್ವಾಶ್ಚರ್ಯಮಯನಾದವನು. ತಾನು ಜನ್ಮರಹಿತನಾಗಿಯೇ ಇದ್ದು
ಮಾಯಾ ಶಕ್ತಿಯಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವ ಸರ್ವಶಕ್ತಿಮಯನಾದ ಪರಮಾತ್ಮನಲ್ಲವೇ ಅವನು? ಅನಂತರ ದ್ವಾರಕಾಪುರಿಗೆ ಪ್ರಯಾಣ ಹೊರಟ ಶ್ರೀಕೃಷ್ಣನನ್ನು ಬ್ರಹ್ಮಾಸ್ತ್ರ ತೇಜಸ್ಸಿನ ಆಕ್ರಮಣದಿಂದ ಬಿಡುಗಡೆ ಹೊಂದಿದ್ದ ತನ್ನ ಪುತ್ರರೊಡನೆಯೂ ದ್ರೌಪದಿಯೊಡನೆಯೂ ಕೂಡಿ ಸಾಧ್ವಿಯಾದ ಕುಂತಿ ದೇವಿಯು ಹೀಗೆ ಸ್ತುತಿಸಿ ಪ್ರಾರ್ಥಿಸಿದಳು. ಕುಂತಿಯು ಮಾಡಿದ ಶ್ರೀಕೃಷ್ಣನ ಸ್ತುತಿ: ಪ್ರಕೃತಿಯನ್ನು ಮೀರಿ ನಿಂತಿರುವ ಪರಮ ಪುರುಷನಾದ ಆದ್ಯ ಪರಮೇಶ್ವರನು ಎಲ್ಲ ಭೂತಗಳನ್ನು ಒಳಗೂ ಹೊರಗೂ ಪೂರ್ಣವಾಗಿ ವ್ಯಾಪಿಸಿದ್ದರೂ ಇಂದ್ರಿಯಗಳಿಗೆ ಗೋಚರಿಸದೆ ಮಾಯೆಯೆಂಬ ತೆರೆಯ ಮಧ್ಯೆ ತನ್ನನ್ನು ಮರೆಸಿಕೊಂಡಿರುವವನು, ಇಂದ್ರಿಯಗಳನ್ನು ಮೆಟ್ಟಿ ನಿಂತಿರುವ ನಿರ್ವಿಕಾರನೂ ಆದ ನಿನಗೆ ನಮೋ ನಮಃ. ಸರ್ವಜ್ಞನಾದ ನಿನ್ನನ್ನು ಅಜ್ಞಳಾದ ನಾನು ನಮಸ್ಕರಿಸುತ್ತೇನೆ. ವೇಷವನ್ನು ಧರಿಸಿರುವ ಚತುರ ನಟನಂತೆ ಮೆರೆಯುತ್ತಿರುವ ಅಭಿನಯಿಸುತ್ತಿರುವ ನಿನ್ನನ್ನು ಮೂಢ ದೃಷ್ಟಿಯುಳ್ಳವರು ಹೇಗೆ ತಾನೇ ಗುರುತಿಸಬಲ್ಲವರು? ಪರಿಶುದ್ಧತಮರಾದ ಪರಮಹಂಸರಾದ ಮುನಿಗಳ ಹೃದಯದಲ್ಲಿ ಭಕ್ತಿ ಯೋಗವನ್ನು ಮೂಡಿಸಲು ಅವತಾರ ಮಾಡಿರುವವನು ನೀನು. ಇಂತಹ ನಿನ್ನನ್ನು ನಮ್ಮಂತಹ ಪಾಮರ ಸ್ತ್ರೀಯರು ಹೇಗೆ ತಾನೇ ಗುರುತಿಸಿಯಾರು? ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ನಮೋ ನಮಃ ಶ್ರೀಕೃಷ್ಣನಿಗೆ, ವಾಸುದೇವನಿಗೆ ಮತ್ತು ದೇವಕಿ ನಂದನಿಗೆ, ನಂದಗೋಪನ ಕುಮಾರನಿಗೆ, ಗೋವಿಂದನಿಗೆ, ಶ್ರೀ ಪದ್ಮನಾಭನಿಗೆ, ಪದ್ಮಮಾಲಾಧರನಿಗೆ, ಪದ್ಮಾಕ್ಷನಿಗೆ, ಪದ್ಮಪಾದನಾಗಿರುವ ನಿನಗೆ ಮತ್ತೆ ಮತ್ತೆ ನಮಸ್ಕಾರವು. ಓ ಹೃಷಿಕೇಶ ಪ್ರಭೋ, ಹಿಂದೆ ನೀನು ದುಷ್ಟ ಕಂಸನಿಂದ ಸೆರೆಮನೆಗೆ ಸೇರಿಸಲ್ಪಟ್ಟು ಚಿರಕಾಲ ಶೋಕಗ್ರಸ್ತಳಾಗಿದ್ದ ದೇವಕಿಯನ್ನು ಹೇಗೆ ಕಾಪಾಡಿದೆಯೋ ಹಾಗೆಯೇ ಪುತ್ರ ಸಹಿತಳಾದ ನನ್ನನ್ನು ಎಷ್ಟು ಬಾರಿ ನಾನಾ ವಿಪತ್ತುಗಳ ಸಮೂಹದಿಂದ ಕಾಪಾಡಿರುವೆ. ಹರೆ ಶ್ರೀಹರೆ, ವಿಷವೇನು, ಅಡಗಿನ ಮನೆಯ ಭೀಕರ ಬೆಂಕಿಯೇನು, ಹಿಡಿಂಬರೆ ಮುಂತಾದ ರಾಕ್ಷಸರ ಉಪದ್ರವಗಳೇನು, ಜೂಜಿನ ಸಭೆಯಲ್ಲಿ ಒದಗಿದ ವಿಪತ್ತೇನು, ಅರಣ್ಯವಾಸದ ಸಂಕಷ್ಟಗಳೇನು, ಯುದ್ಧದ ಪ್ರತಿಯೊಂದು ಘಟ್ಟದಲ್ಲಿಯೂ ನಾನಾ ಮಹಾರಥರು ಪ್ರಯೋಗಿಸಿದ ಅಸ್ತ್ರಗಳೇನು, ಮತ್ತು ಇದೀಗ ಅಶ್ವತ್ಥಾಮನ ಬ್ರಹ್ಮಾಸ್ತ್ರವೇನು, ಹೀಗೆ ಎಷ್ಟು ಸನ್ನಿವೇಶಗಳಲ್ಲಿ ನಮ್ಮನ್ನು ಕಾಪಾಡಿದ್ದೀಯೆ. ಇಡೀ ಜಗತ್ತಿನ ಕತ್ತಲೆಯನ್ನು ಕಳೆಯುವವನೇ, ಜಗದ್ಗುರುವೇ, ನಮ್ಮ ಜೀವನದಲ್ಲಿ ಆಗಾಗ್ಗೆ ವಿಪತ್ತುಗಳು ಒದಗಿ ಬರುತ್ತಿರಲಿ ಎಂದು ನಾನು ಹಾರೈಸುತ್ತೇನೆ. ಏಕೆಂದರೆ ಅಂತಹ ವಿಪತ್ತುಗಳ ಸಮಯದಲ್ಲೇ ನೀನು ದರ್ಶನವನ್ನು ನೀಡುವೆ. ಆ ನಿನ್ನ ದರ್ಶನವಾದರೆ ಪುನರ್ಜನ್ಮವು ತೊಲಗುವುದಷ್ಟೇ. ವಿಪದಃ ಸಂತು ನಃ ಶಶ್ವತ್ತತ್ರ ತತ್ರ ಜಗದ್ಗುರೋ ಭವತೋ ದರ್ಶನಂ ಯತ್ಸ್ಯಾದ ಪುನರ್ಭವ ದರ್ಶನಂ. ನೀನು ಅಕಿಂಚನರಿಗೆ ಮಾತ್ರ ಗೋಚರನಾಗುವವನು. ಕುಲಾಮದ, ಅಧಿಕಾರಮದ, ವಿದ್ಯಾಮದ, ಸಂಪತ್ತಿನ ಮದ ಮುಂತಾದವುಗಳಿಂದ ಬೀಗುವ ಮನುಷ್ಯನಿಗೆ ನಿನ್ನ ನಾಮೋಚ್ಚಾರಣೆಯನ್ನು ಮಾಡುವ ಅರ್ಹತೆಯಾದರೂ ಹೇಗೆ ಉಂಟಾದೀತು? ಏನೂ ಇಲ್ಲದವರಿಗೆ ಎಲ್ಲ ಐಶ್ವರ್ಯವೂ ನೀನೆ. ನೀನು ತ್ರಿಗುಣಗಳನ್ನು ಅದರ ಕಾರ್ಯಗಳನ್ನು ಮೀರಿರುವವನು. ಆತ್ಮಾರಾಮನು, ಪ್ರಶಾಂತನು, ಕೈವಲ್ಯ ಮೋಕ್ಷಕ್ಕೆ ಅಧಿಪತಿಯು. ಇಂತಹ ನಿನಗೆ ನಮಸ್ಕಾರಗಳು. ಅನಾದಿಯೂ ಅನಂತನೂ ಸರ್ವವ್ಯಾಪಕನೂ ಸರ್ವನಿಯಾಮಕನೂ ಆಗಿರುವ ಕಾಲರೂಪಿಯಾದ ಪರಮೇಶ್ವರನು ನೀನೇ ಎಂದು ತಿಳಿಯುತ್ತೇನೆ. ಪ್ರಪಂಚದಲ್ಲಿ ಎಲ್ಲ ಭೂತಗಳು ಪರಸ್ಪರ ವೈಷಮ್ಯದಿಂದ ಘರ್ಷಣೆ ಮಾಡುತ್ತಿರುವಲ್ಲಿ ಎಲ್ಲದರಲ್ಲೂ ಸಮಾನ ರೂಪದಿಂದ ಸಂಚರಿಸುತ್ತಿರುವವನು ನೀನೆ. ಓ ಭಗವಂತ, ಹೀಗೆ ಸರ್ವ ಸಮಾನನಾಗಿರುವ ನಿನಗೆ ಯಾರೂ ಯಾವ ಪ್ರಕಾರದಲ್ಲೂ ಪ್ರೀತಿ ಪಾತ್ರನೂ ಆಗಿಲ್ಲ, ಶತ್ರುವೂ ಆಗಿಲ್ಲ. ಆದರೆ ಜನರ ಬುದ್ಧಿಯು ಮಾತ್ರ ನಿನ್ನ ವಿಷಯದಲ್ಲಿ ವಿಷಮವಾಗಿರುತ್ತದೆ. ಮನುಷ್ಯರ ಮಧ್ಯದಲ್ಲಿ ಅವತರಿಸಿ ಮನುಷ್ಯರಂತೆ ಅಭಿನಯ ಮಾಡುತ್ತಿರುವ ನಿನ್ನ ಸಂಕಲ್ಪವೇನು? ನಿಜವಾಗಿಯೂ ಏನು ಮಾಡಬೇಕೆಂದಿರುವೆ ಎಂಬುದು ಯಾರಿಗೂ ತಿಳಿಯದು. ವಿಶ್ವಕ್ಕೆ ಆತ್ಮನಾಗಿರುವವನೇ, ನೀನು ಜನ್ಮ ಕರ್ಮರಹಿತನಾದ ಶುದ್ಧಾತ್ಮ ಸ್ವರೂಪನೇ ಆಗಿದ್ದರೂ ಲೋಕದ ವಿಡಂಬನೆಗಾಗಿ
ಪಶು ಪಕ್ಷಿ ಮುಂತಾದ ತಿರ್ಯಕ್ ಜಂತುಗಳಲ್ಲೂ ಮನುಷ್ಯರಲ್ಲೂ ಮುನಿಗಳಲ್ಲೂ ಜಲಚರಾದಿ ಪ್ರಾಣಿಗಳಲ್ಲೂ ಜನ್ಮತಾಳಿ ಆ ಯೋನಿಗಳಿಗೆ ಅನುರೂಪವಾದ ದಿವ್ಯ ಕರ್ಮಗಳನ್ನು ಮಾಡುತ್ತಿರುವೆ. ನೀನು ಬಾಲ್ಯದಲ್ಲಿ ತುಂಟತನ ಮಾಡಿದಾಗ ಯಶೋದೆಯು ನಿನ್ನನ್ನು ಕಟ್ಟಿಹಾಕಲು ಕೈಯಲ್ಲಿ ಹಗ್ಗವನ್ನೆತ್ತಿಕೊಂಡಳು. ಒಡನೆಯೇ ನೀನು ಹೇಗೆ ಕಾಣಿಸಿಕೊಂಡೆ? ತುಂಬಿದ ಕಣ್ಣೀರಿನಿಂದ ಕಣ್ಣಿಗೆ ಹಾಕಿದ್ದ ಕಾಡಿಗೆ ಕದಡಿ ಹೋಗುತ್ತಿರುವ ಚಂಚಲ ನೇತ್ರಗಳು, ತಗ್ಗಿಸಿದ ತಲೆ. ಎಂತಹ ಭಯದ ಅಭಿನಯ! ಭಯಕ್ಕೂ ಭಯವನ್ನು ಉಂಟು ಮಾಡುವವನಿಗೆ ಭಯವೆತ್ತಣದು. ಆದರೆ ಆ ರಮಣೀಯ ಅಭಿನಯದ ಧ್ಯಾನ ಈಗಲೂ ನನ್ನನ್ನು ಮೋಹಗೊಳಿಸುತ್ತಿದೆ. ನೀನು ಜನ್ಮರಹಿತ. ನೀನು ಜನ್ಮರಹಿತನಾಗಿದ್ದರೂ ಏಕೆ ಜನ್ಮ ತಾಳಿದೆ ಎಂದರೆ, ಇದಕ್ಕೆ ಕೆಲವು ಮಹಾಪುರುಷರು ಮಲಯ ಪರ್ವತದ ಕೀರ್ತಿಯನ್ನು ಹರಡುವುದಕ್ಕಾಗಿ. ಅಲ್ಲಿ ಗಂಧದ ಮರಗಳು ಹುಟ್ಟುವುದಿಲ್ಲವೇ? ಹಾಗೆಯೇ ಪುಣ್ಯ ಶ್ಲೋಕನೂ ಪ್ರಿಯನಾದ ಭಕ್ತೋತ್ತಮನೂ ಆದ ಯದು ಮಹಾರಾಜನ ಕೀರ್ತಿಯನ್ನು ವಿಸ್ತಾರಪಡಿಸುವುದಕ್ಕಾಗಿ ಅವನ ವಂಶದಲ್ಲಿ ಸ್ವಾಮಿಯು ಅವತಾರ ಮಾಡಿದ ಎಂದು ಕಾರಣವನ್ನು ಹೇಳುತ್ತಾರೆ. ಮತ್ತೆ ಕೆಲವರ ಹೇಳಿಕೆಯಂತೆ ಹಿಂದಿನ ಜನ್ಮದಲ್ಲಿ ಸುತಪ ಮತ್ತು ಪೃಶ್ನಿ ಎಂಬ ರೂಪದಲ್ಲಿದ್ದ ವಸುದೇವ ದೇವಕಿಯರ ಬೇಡಿಕೆಯಂತೆ ಜನ್ಮರಹಿತನಾದ ನೀನು ಅವರಿಗೆ ಪುತ್ರನಾಗಿ ಜನಿಸಿದೆ. ದೇವತೆಗಳ ಯಾಚನೆಯಂತೆ ಈ ಲೋಕಗಳ ಕ್ಷೇಮಕ್ಕಾಗಿಯೂ ಮತ್ತು ದೇವದ್ವೇಷಿಗಳಾದ ದೈತ್ಯರ ಸಂಹಾರಕ್ಕಾಗಿಯೂ ಹಾಗೆ ಜನ್ಮ ತಾಳಿದೆ. ಭೂಮಿಯು ಸಮುದ್ರದ ಮಧ್ಯದಲ್ಲಿ ಭಾರದಿಂದ ಮುಳುಗಿ ಹೋಗುತ್ತಿರುವ ನಾವೆಯಂತೆ ಅಧರ್ಮದ ಭಾರದಿಂದ ಕಡು ಪೀಡಿತವಾಗಿದ್ದಾಗ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಅದರ ಭಾರವನ್ನು ಇಳುಕಲು ನೀನು ಅವತರಿಸಿದೆ ಎಂದು ಮತ್ತೆ ಕೆಲವರು ಸಾರುತ್ತಾರೆ. ಇನ್ನೂ ಕೆಲವು ಮಹಾತ್ಮರು ಈ ಸಂಸಾರದಲ್ಲಿ ಅಜ್ಞಾನ, ಕಾಮ ಮತ್ತು ಅನಾದಿ ಕರ್ಮಗಳ ಕಟ್ಟಿಗೆ ಸಿಲುಕಿ ಕಷ್ಟಪಡುತ್ತಿರುವ ಜನರ ಉದ್ಧಾರಕ್ಕಾಗಿ ಅವರ ಶ್ರವಣ ಸ್ಮರಣೆಗಳಿಗೆ ಶುಭಾವಲಂಬನವಾಗುವ ದಿವ್ಯವಾದ ನಾಮ ರೂಪ ಮತ್ತು ಚೇಷ್ಟಿತಗಳನ್ನು ತೋರುವುದಕ್ಕಾಗಿ ನಿನ್ನ ಅವತಾರ ಎಂದು ತಿಳಿಸುತ್ತಾರೆ. ಯಾವ ಭಾಗ್ಯಶಾಲಿಗಳು ಬಾರಿ ಬಾರಿಗೂ ನಿನ್ನ ದಿವ್ಯ ಚೇಷ್ಟಿತಗಳನ್ನು ಶ್ರವಣ ಮಾಡುತ್ತಾರೋ, ಗಾನ ಮಾಡುತ್ತಾರೋ, ಸಂಕೀರ್ತನ ಮಾಡುತ್ತಾರೋ, ಸ್ಮರಣ ಮಾಡುತ್ತಾರೋ, ಆ ಶ್ರವಣ ಗಾನ ಸಂಕೀರ್ತನ ಸ್ಮರಣೆಗಳಿಂದ ಆನಂದಪೂರಿತರಾಗುತ್ತಾರೋ ಅಂತಹವರು ತಾನೇ ಮರಣ ಪ್ರವಾಹವನ್ನು ಎಂದೆಂದಿಗೂ ತಡೆಗಟ್ಟುವ ನಿನ್ನ ದಿವ್ಯವಾದ ಅಡಿಧಾವರೆಗಳನ್ನು ಶೀಘ್ರವಾಗಿ ಸಾಕ್ಷಾತ್ಕರಿಸುವರು. ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನೂ ಈಡೇರಿಸುವ ಪ್ರಭುವೆ, ನಿನ್ನವರಾಗಿ ನಿನ್ನ ಸುಹೃತ್ತುಗಳಾಗಿ ನಿನ್ನನ್ನೇ ಅವಲಂಬಿಸಿ ಬಾಳುತ್ತಿರುವ ನಮ್ಮನ್ನು ಈಗಲೇ ಬಿಟ್ಟು ಹೋಗಲು ಬಯಸುವೆಯಾ? ನಮಗೆ ನಿನ್ನ ಚರಣಾರವಿಂದಗಳನ್ನು ಬಿಟ್ಟು ಬೇರೆ ಯಾವ ಆಸರೆಯೂ ಇಲ್ಲ ಮತ್ತು ಭೂಮಿಯಲ್ಲಿರುವ ರಾಜರೆಲ್ಲರೂ ನಮಗೆ ವಿರೋಧಿಗಳಾಗಿ ಬಿಟ್ಟಿದ್ದಾರೆ ಎಂಬುದು ನಿನಗೆ ತಿಳಿದೇ ಇದೆ. ಆತ್ಮನು ಎಲ್ಲ ಇಂದ್ರಿಯಗಳಿಗೂ ಧಾರಕನು ಮತ್ತು ಪ್ರೇರಕನು. ಅವನನ್ನು ಕಳೆದುಕೊಂಡ ಮೇಲೆ ಇಂದ್ರಿಯಗಳಿಗೆ ಯಾವ ಶಕ್ತಿ, ಎಲ್ಲಿಯ ಅಸ್ತಿತ್ವ? ಅಂತೆಯೇ ನಿನ್ನ ದಿವ್ಯ ದರ್ಶನವಾಗದಿದ್ದರೆ ಯಾದವರಿಗಾಗಲಿ ಪಾಂಡವರಿಗಾಗಲಿ ಶಕ್ತಿ, ನಾಮ, ಸ್ವರೂಪ, ಅಸ್ತಿತ್ವ ಯಾವುದಾದರೂ ಹೇಗೆ ಇದ್ದೀತು? ಪ್ರಭೋ ಗದಾಧರ, ನಿನ್ನ ದಿವ್ಯ ಪಾದಾರವಿಂದಗಳ ಅಸಾಧಾರಣ ಚಿಹ್ನೆಗಳಿಂದ ಈ ಪ್ರದೇಶವು ಎಷ್ಟು ಶೋಭಾಯಮಾನವಾಗಿದೆ. ನೀನು ಇಲ್ಲಿಂದ ಹೊರಟು ಹೋದರೆ ಇಲ್ಲಿ ಈ ಕಾಂತಿಯೂ ಇಲ್ಲವಾಗುವುದು. ನಿನ್ನ ಕಟಾಕ್ಷದ ಪ್ರಭಾವದಿಂದಲೇ ಈ ದೇಶವು ಪಕ್ವವಾದ ಸಮೃದ್ಧಿಗಳಿಂದ, ಧಾನ್ಯ ಮತ್ತು ಫಲಪುಷ್ಪಭರಿತವಾದ ಗಿಡ ಮರ ಬಳ್ಳಿಗಳ ಸಂಪತ್ತುಗಳಿಂದ ಸಮೃದ್ಧವಾಗಿದೆ. ಅರಣ್ಯ, ಗಿರಿ, ನದಿ, ಸಮುದ್ರಗಳು ಕಣ್ಣುಗಳಿಗೆ ಹಬ್ಬವಾಗಿದೆ. ವಿಶ್ವೇಶ್ವರನು, ವಿಶ್ವಾತ್ಮನು, ವಿಶ್ವಮೂರ್ತಿಯೂ ಆಗಿರುವ ಪ್ರಭುವೆ, ಸ್ವಜನರಾಗಿರುವ ಈ ಪಾಂಡವರಲ್ಲಿಯೂ ಮತ್ತು ಯಾದವರಲ್ಲಿಯೂ ನನಗೆ ದೃಢವಾದ ಮಮತೆ ಬೆಳೆದು ಬಿಟ್ಟಿದೆ. ಈ ಪ್ರಾಕೃತವಾದ ಪ್ರೇಮದ ಪಾಶವನ್ನು ಕತ್ತರಿಸಿ ಹಾಕು. ನಿನ್ನಲ್ಲಿಯೇ ನಿರಂತರವಾದ ಪ್ರೇಮವು ಹರಿಯುತ್ತಿರುವಂತೆ ಮಾಡು. ಓ ಪರಮಾನಂದ ಸ್ವರೂಪನಾದ ಮಧುಪತಿಯೇ, ಗಂಗೆಯ
ಅಖಂಡ ಪ್ರವಾಹವು ಸಮುದ್ರದಲ್ಲಿಯೇ ಸದಾ ಹೋಗಿ ಸೇರುತ್ತಿರುವಂತೆ ನನ್ನ ಬುದ್ಧಿಯು ನಿನ್ನಲ್ಲಿಯೇ ಪ್ರೇಮರಸ ಸಂಪೂರ್ಣ ಪ್ರವಾಹವಾಗಿ ಸದಾ ಹರಿಯುತ್ತಿರಲಿ, ಅಲ್ಲಿಯೇ ವಿಶ್ರಾಂತಿ ಪಡೆಯಲಿ. ಶ್ರೀಕೃಷ್ಣನೇ, ಅರ್ಜುನನ ಪ್ರಿಯಮಿತ್ರನೇ, ಯದುವಂಶ ಶಿರೋಮಣಿಯೇ, ಭೂಮಿಗೆ ಭಾರವಾಗಿರುವ ರಾಜವೇಷಧಾರಿಗಳಾದ ದೈತ್ಯರ ವಂಶಕ್ಕೆ ಬೆಂಕಿಯಾದವನೇ, ಅನಂತ ವೀರ್ಯನೇ, ಗೋವಿಂದ, ಗೋವುಗಳ, ದ್ವಿಜರ ಮತ್ತು ದೇವತೆಗಳ ಸಕಲ ದುಃಖಗಳನ್ನು ಧ್ವಂಸ ಮಾಡುವುದಕ್ಕಾಗಿ ಅವತರಿಸಿರುವ ಸ್ವಾಮಿಯೇ, ಯೋಗೇಶ್ವರನೇ, ಚರಾಚರ ಗುರುವೇ, ಭಗವಂತ, ನಿನಗೆ ನಮೋ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ಕುಂತಿ ದೇವಿಯು ಹೀಗೆ ಮಧುರವಾದ ಶಬ್ದಗಳಿಂದ ಭಗವಂತನ ಸಮಸ್ತ ವೈಭವವನ್ನು ಯಥಾಶಕ್ತಿಯಾಗಿ ಸ್ತುತಿಸಲು ಸ್ವಾಮಿಯಾದ ವೈಕುಂಠನು ಆಕೆಯನ್ನು ತನ್ನ ಮಾಯೆಯಿಂದ ಮೋಹಗೊಳಿಸುವಂತೆ ಮಧುರ ಮಂದಹಾಸವನ್ನು ಬೀರಿ ಹಾಗೆಯೇ ಆಗಲಿ ಎಂದು ಆಕೆಗೆ ಹೇಳಿ ಹಸ್ತಿನಾಪುರಕ್ಕೆ ಹಿಂದಿರುಗಿದನು. ಅಲ್ಲಿ ಎಲ್ಲ ಹೆಂಗಸರಿಂದಲೂ ಬೀಳ್ಕೊಡಲ್ಪಟ್ಟವನಾಗಿ ತನ್ನ ನಗರಿಗೆ ಹೊರಡುವಷ್ಟರಲ್ಲಿ ಆತನ ಪ್ರಯಾಣವನ್ನು ಯುಧಿಷ್ಠಿರನು ಪರಮ ಪ್ರೇಮದಿಂದ ತಡೆಗಟ್ಟಿದನು. ಧರ್ಮರಾಜನು ಬಂಧು ಮಿತ್ರರ ಮರಣದಿಂದ ಅತ್ಯಂತ ಶೋಕಾಕುಲನಾಗಿದ್ದನು. ಭಗವಂತನ ಸಂಕಲ್ಪ ಮತ್ತು ದಿವ್ಯ ಚೇಷ್ಟಿತಗಳ ರಹಸ್ಯವನ್ನರಿತ ವ್ಯಾಸಾದಿ ಮಹರ್ಷಿಗಳು ಮತ್ತು ಪರಮಾದ್ಭುತ ಚರಿತ್ರವುಳ್ಳ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನು ಅನೇಕ ಇತಿಹಾಸಗಳನ್ನು ಹೇಳಿ ಆತನನ್ನು ಸಾಂತ್ವನಗೊಳಿಸಲು ಪ್ರಯತ್ನಿಸಿದರೂ ಆತನಿಗೆ ಅರಿವುಂಟಾಗಲಿಲ್ಲ, ಸಮಾಧಾನವಾಗಲಿಲ್ಲ. ಮಹರ್ಷಿಗಳೇ, ಧರ್ಮಪುತ್ರನಾದ ಮಹಾರಾಜ ಯುಧಿಷ್ಠಿರನನ್ನು ಪ್ರಾಕೃತವಾದ ಮನಸ್ಸು ಸ್ನೇಹ ಮೋಹಗಳಲ್ಲಿ ಬಲವಾಗಿ ಬಂಧಿಸಿಬಿಟ್ಟಿತ್ತು. ಆದ್ದರಿಂದ ಪರವಶನಾದ ಆತನು ಬಂಧು ಮಿತ್ರರ ವಧೆಯನ್ನೇ ಕುರಿತು ಚಿಂತಿಸುತ್ತಾ ಹೀಗೆಂದುಕೊಂಡನು, ಅಯ್ಯೋ ದುರಾತ್ಮನಾದ ನಾನು, ನನ್ನ ಹೃದಯದಲ್ಲಿ ಎಂತಹ ಅಜ್ಞಾನ ಬೇರೂರಿತು. ನಾಯಿ ನರಿಗಳಿಗೆ ಆಹಾರವಾಗಬಹುದಾದ ಅನಾತ್ಮವಾದ ಈ ದೇಹಕ್ಕಾಗಿ ನಾನು ಅನೇಕ ಅಕ್ಷೌಹಿಣಿ ಸೇನೆಗಳನ್ನು ನಾಶಪಡಿಸಿದನು. ಬಾಲಕರು, ಬ್ರಾಹ್ಮಣರು, ನೆಂಟರಿಷ್ಟರು, ತಂದೆ, ಅಣ್ಣ ತಮ್ಮಂದಿರ ಸ್ಥಾನದಲ್ಲಿರುವವರು, ಗುರುಜನರು, ಇವರಿಗೆಲ್ಲ ದ್ರೋಹ ಮಾಡಿದೆನು. ಇಂತಹ ಮಹಾಪಾಪವನ್ನಾಚರಿಸಿರುವ ನನಗೆ ಕೋಟ್ಯಂತರ ವರ್ಷಗಳು ಕಳೆದರೂ ನರಕದಿಂದ ಬಿಡುಗಡೆಯಾಗುವುದಿಲ್ಲ. ಶಾಸ್ತ್ರಗಳೇನೋ ರಾಜನು ಪ್ರಜೆಗಳ ರಕ್ಷಣೆಗಾಗಿ ಧರ್ಮಯುದ್ಧದಲ್ಲಿ ಶತ್ರುಗಳನ್ನು ಸಂಹರಿಸಿದರೆ ಅದರಿಂದ ಪಾಪವಿಲ್ಲ ಎಂದು ಸಾರುತ್ತವೆ. ಆದರೂ ನನಗೆ ಆ ಶಾಸ್ತ್ರವಚನ ಮಾತ್ರದಿಂದಲೇ ಸಮಾಧಾನವಾಗುತ್ತಿಲ್ಲ. ಈ ಯುದ್ಧದಲ್ಲಿ ನಾನು ಕೊಂದು ಹಾಕಿರುವ ನೆಂಟರಿಷ್ಟರನ್ನು ಕಳೆದುಕೊಂಡು ಸಂಕಟದಿಂದ ಕೊರಗುತ್ತಿರುವ ಹೆಂಗಸರಿಗೆ ನನ್ನಿಂದಾದ ದ್ರೋಹವನ್ನು ಹೇಗೆ ತೊಡೆದು ಹಾಕುವುದು? ಗೃಹಸ್ಥರು ಆಚರಿಸಲು ಯೋಗ್ಯವಾದ ಯಾವ ಯಜ್ಞ ಯಾಗಾದಿಗಳಿಂದಲೂ ಇದನ್ನು ತೊಡೆದು ಹಾಕಲು ಸಾಧ್ಯವಿಲ್ಲ. ಯಥಾ ಪಂಖೇನ ಪಂಕಾಂಬಃ ಸುರಯಾವಾಸುರಾಕೃತಾಂ ಭೂತಹತ್ಯಾಂ ತಥೈವೈಕಾಂ ನ ಯಜ್ಞೈರ್ಮಾಷ್ಟುಮರ್ಹತಿ. ಕೆಸರಿನಿಂದ ಕೊಳಕಾದ ನೀರನ್ನು ಕೆಸರಿನಿಂದಲೇ ಶುದ್ಧಿಗೊಳಿಸಲು ಸಾಧ್ಯವಾಗುವುದಿಲ್ಲ. ಮದ್ಯದಿಂದ ಉಂಟಾದ ದೋಷವನ್ನು ಮದ್ಯದಿಂದಲೇ ಹೋಗಲಾಡಿಸಲು ಸಾಧ್ಯವಿಲ್ಲ. ಹಾಗೆಯೇ ಪ್ರಾಣಿ ಹತ್ಯೆಯಿಂದ ಆಗಿರುವ ಈ ಒಂದು ಮಹಾಪಾಪವನ್ನು ಪ್ರಾಣಿ ಹಿಂಸೆಯಿಂದಲೇ ತುಂಬಿ ಅದರಲ್ಲಿಯೇ ಕೊನೆಗಾಣುವ ಯಾವ ಯಜ್ಞಗಳಿಂದಲೂ ತೊಳೆದು ಹಾಕಲು ಶಕ್ಯವಿಲ್ಲ. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದ 8ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.